ಕೈಲಾಸದೊಳಗ ಶಿವನ ಒಡ್ಡೋಲಗೆ ನಡೆದೈತಿ. ಶಿವನ ಎದುರಿಗೆ ಗಣನಾಥ ನಿಂತದಾನೊಬ್ಬ. ಅನೇಕ ಗಣಾಧೀಶ್ವರ ಅದಾರ. ಅದ್ರಾಗ ಒಬ್ಬ ಗಣಾಧೀಶ್ವರನನ್ನು ಕೇಳಿದ, ಪರಮಾತ್ಮ ಲಗ್ನ ಆಗ್ಯಾನಲ್ಲ, ಹಂಗ ನೀನು ಲಗ್ನ ಹಾಕಿಯೇನು? ಆಗ್ತೀನಿಲ್ಲ ಅಂದ. ಮತ್ ಲಗ್ನ ಆದಿ ಚಂತನ ಹೆಂಡತಿ ವಿಚಾರದಾಗ ತೊಡಗಿದೆ ಅಂದ್ರ ಪರಮಾತ್ಮನನ್ನು ಮರ್ತು ಬಿಡ್ತೀಯಲ್ಲ ಹೆಂಗ ಅಂತ ಕೇಳಿದ್ರು. ಅವ ಹೇಳ್ದ, ಶಿವನ ಕುರಿತಾಗಿ ಜ್ಞಾನವಿಲ್ಲದೆ ಇರ್ತಕ್ಕಂಥ ಅತ್ಯಂತ ಘನಘೋರ ಅರಣ್ಯದಲ್ಲಿ ಇರುವ ಅನಾಗರಿಕ ಅರಣ್ಯ ಕನ್ಯೆಯನ್ನ ಮದುವೆಯಾದರೂ ಕೂಡ ಅವಳು ನನ್ನನ್ನ ಬಿಟ್ಟು ಎಲ್ಲಿಯೋ ಹೋದಾಗಲೂ ಕೂಡ ಅವಳನ್ನ ನೆನೆಸಿ ನಾ ಸಾಯೋದಿಲ್ಲ, ನಾನು ಶಿವನ ಧ್ಯಾನವನ್ನ ಎಂದಿಗೂ ಮರೆಯೋದಿಲ್ಲ, ಸದಾ ಶಿವನ ಧ್ಯಾನದಲ್ಲಿಯೇ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ಗಣಾಧೀಶ್ವರನೇ ಭೂಲೋಕದೊಳಗ ಗಟ್ಟಿವಾಳಯ್ಯನಾಗಿ ಜನ್ಮ ತಾಳ್ತಾನಂತ. ನೋಡಿ, ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಶಪಥವನ್ನ ಪರೀಕ್ಷೆ ಮಾಡಲಿಕ್ಕೆ ಪರಮಾತ್ಮ ಈ ಜನ್ಮದಲ್ಲಿ ನಮಗೆ ಈ ರೀತಿಯ ತೊಂದರೆಗಳನ್ನು ಕೊಡ್ತಾನಂತ. ಹೆಂಡತಿ ಒಳ್ಳೆಕ್ ಸಿಕ್ಕಾಳೆ, ಗಂಡ ಕೆಟ್ಟವನ್ ಸಿಕ್ಕಾನೆ, ಮಕ್ಕಳು ಭಾಳ ಚಲೋ ಅದಾರ, ಭಾಳ ಕೆಟ್ಟವ್ರು ಅದಾರ ಅನ್ನೋದೇನದಲ್ಲ, ಅದು ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತ. ಪರಮಾತ್ಮ ನಮ್ಮನ್ನು ಈ ಭೂಮಿ ಕಳಿಸುವಾಗ ಅದೆಲ್ಲ ಕತಿ ಬರೆದ, ಹೇಳ್ತಾರಲ್ಲ ಹಳ್ಳ್ಯಾಗ ಸೆಟಿಗೆ ಹಣೆಯಾಗ ಬರೆದು ಕಳಿಸ್ಬಿಟ್ಟಾಳ. ಹಾಗ ಅದು ಏನು ಬರ್ತದಲ್ಲ ಎಲ್ಲವೂ ನಿನ್ನ ಪ್ರಸಾದ ಅಂತ ಸಹಜವಾಗಿರ್ಬೇಕು. ಹೆಂಗಿರ್ಬೇಕ್ರಿ? ಸಹಜವಾಗಿರ್ಬೇಕು. ಸುಮ್ಮನೆ ಯಾಕ್ರಿ ಆರಾಮದಿರೇನ್ರಿ? ಎದುರು ಆರಾಮ್ ಬಿಡ್ರಿ. ಅಲ್ರಿ, ಮಗಳು AI ಮುಗಿಸಿ ಅಮೆರಿಕದಾಗದಾಳ, ಮಗ ಫ್ರಾನ್ಸ್ದಾಗದಾನ, ಮತ್ ನಿಮ್ಮಟ್ಟು ಆರಾಮ ಯಾರ್ರಿ? ಅಲ್ರಿ, ಅವ್ರು ಅಮೆರಿಕಾದಾಗ ಅದಾರ, ತಿಂಗಳಿಗೆ 4 ಲಕ್ಷ ರೂಪಾಯಿ ಪೇಮೆಂಟ್ ತಗೋತಾರ, ಅಲ್ಲಿದ ಒಂದು ಹಿಡ್ಕೊಂಡು ಬಂದಾರ ಮರಿನ, ವಿಡಿಯೋ ಕಾಲ್ನಾಗ ಲಗ್ನ ಆತು. ಮಗಳ್ರಿ, ಆಕಿದೇನು ಹೇಳ್ತೀರಿ ಬಿಡ್ರಿ, ನಮ್ಮ ತಮ್ಮನ ಮಗ ಆಕಿನಕಿಂತ ಬಾಳ್ ಕಲ್ತಿದ್ದ, ಅವಂಗ ತಗೋಬೇಕತ್ ಮಾಡಿದೇವ್ರೆ, ಅಲ್ಲೇ ಒಂದು ಯಾವ್ದೋ ನೋಡಿದ್ಲು, ಎದ್ರ ಸುಖಾರಿ ರೇ? ಅವರ ಸುಖವನ್ನ ಅವ್ರು ಹುಡುಕಾಡ್ಕೊಂಡಾರ, ಅದಕ್ಕೆ ನಮಗೇನು ಹಕ್ಕೈತಿ? ಇನ್ನೊಬ್ಬರ ಸುಖವನ್ನ ನಿರ್ಧಾರ ಮಾಡುವಂತ ಹಕ್ಕನ್ನ ಯಾರು ಕೊಟ್ಟಾರ ನಮಗ? ಇಷ್ಟೆಲ್ಲ ಕಲಿಸಿದ್ದೇವ್ರಿ, ಖರ್ಚು ಮಾಡಿದ್ದೀವಿ, ನಮ್ಮ ಮನೆಯವ್ರದ್ದು ಏನ್ ಪೆನ್ಷನ್ ಫಂಡ್ ಬಂದಿತ್ತಲ್ರಿ, ಒಟ್ಟು ಕಟ್ಟಿ ಮೆಡಿಕಲ್ ಓದಿಸಿದ್ದೇವ್ರಿ, ಏನು ಇಟ್ಕೊಂಡಿದ್ದಿಲ್ಲ ನಾವು. ಮತ್ತ ನಮ್ಮನ್ನ ಜ್ವರ ಬಂದ್ರೆ ಗುಳಿಗೆ ಕೊಡಾಕ ನಮ್ಮ ಮಗನೇ ಡಾಕ್ಟರ್ ಇಲ್ಲ, ಅವ ಎಲ್ಲೋ ವಿದೇಶದಲ್ಲಿ ಪರದೇಶಿ ಆಗಿದ್ದಾನೆ. ಅವೆಲ್ಲ ಅಲ್ಲ, ಅದು ಅವ್ರ ಫಲಭೋಗ, ಇದು ನಮ್ಮ ಫಲಭೋಗ. ನಾವೇನ್ ಪಡ್ಕೊಂಡು ಬಂದೀವಲ್ಲ ಅದನ್ನು ಸಹಜವಾಗಿ ಅನುಭವಿಸ್ಬೇಕು. ಹೌದ್ರಿ, ನಾಳೆ ಕೈಕಾಲು ಹೋಗಿ ನೆಲಕ್ಕೆ ಬಿದ್ದೇವಂದ್ರ ನೋಡವ್ರು ಯಾರ್ರಿ? ನಾಳಿನ ಚಿಂತೆ ನಮಗ್ಯಾಕ? ಇವತ್ತು ನಮ್ಮನ್ನ ಆರಾಮಿಟ್ಟಾನಲ್ಲ ಸಾಕು. ನಾನಂತರೂ ಒಂದು ಪದ್ಧತಿ ಮಾಡ್ತೇನೆ. ಮುಂಜಾನೆ ಎದ್ದ ತಕ್ಷಣ, ಮುಂಜಾನೆ ಎಚ್ಚರ ಆದ ತಕ್ಷಣ ಎದ್ದಿದ್ದ ಸೀದಾ ನನ್ನ ದೇವರಿಗೆ, ನಾನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ದೇವರಿಗೆ ಆತನನ್ನ ಕೈಯಲ್ಲಿ ತಗೊಂಡು ಕೈಯಾಗ ಹಿಡಿದು ಉದ್ದಕ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ನಮ್ಮ ಅವ್ವ ಅಪ್ಪನ ಭಾವಚಿತ್ರಕ್ಕೆ ಒಂದು ಕೈ ಮುಗಿದ್ ಬಿಡ್ತೇನೆ. ಆಯ್ತು, ಇವತ್ತು ಗೆದ್ದ್ಯಾ ಅಂತೇನೆ. ಯಾಕಂದ್ರೆ ಎದ್ನಿಲ್ಲ, ಎದ್ದೀನಿ ಅಂದ್ರ ಗೆದ್ದೀನಿ. ನಾಳಿನ ಚಿಂತೆ ನಾಳೆ, ಅದ್ರ ಬಗ್ಗೆ ಚಿಂತೆ ಮಾಡುವಂಗಿಲ್ಲ. ಶಿವ ಹೆಂಗ್ ಇಡ್ತಾನ ಹಂಗ ಹೋಗ್ಬಿಡುದು. ಇದು ಸಹಜ ಶಿವಯೋಗ. ಅಲ್ಲಿ ದಾರ ಕಟ್ಟಿಸ್ಕೊಂಡು ಬಂದ್ರ ಬಾಳ್ ಚಲೋ ಆಕ್ಕದಂತ, ಇಲ್ಲಿ ನಿಂಬಿ ಹಣ್ಣು ಮಂತ್ರಿಸ್ಕೊಂಡು ಬಂದ್ರೆ ಬಾಳ್ ಚಲೋ ಆಕ್ಕದಂತ.
ಹಿಂಗೆ ಹೇಳೋದನ್ನ ಗಟ್ಟಿವಾಳಯ್ಯ ಒಪ್ಪಲಿಲ್ಲ. ಲಿಂಗಸೂರ್ ಹತ್ರ ಒಂದು ಹಳ್ಳಿಗೆ ಪ್ರವಚನಕ್ಕೆ ಹೋಗಿದ್ದೆ. ನಾನು ಪ್ರವಚನದ ಆರಂಭದಲ್ಲಿ ಕೆಲವು ಶಬ್ದ ಹೇಳ್ತೇನೆ. ನನಗೆ ಧರ್ಮದ 10 ಸಂಸ್ಕಾರಗಳನ್ನ ಕಲಿಸಿರ್ತಕ್ಕಂಥ ನನ್ನ ತಂದೆಗೆ ನಮಸ್ಕಾರ ಅಂತ ಹೇಳ್ತೇನೆ. ಇನ್ನು ಹಳ್ಳಿ ಮಂದಿಗೆ ತಿಳಿದಿಲ್ಲ, ಅದಕ್ಕೆ ಮಂತ್ರ, ಯಂತ್ರ, ಪಂಚಾಂಗ ಇವೆಲ್ಲ ಕಲಿಸ್ಯಾನ ನಮ್ಮಪ್ಪ. ನಾನು ಕೆಮಿಸ್ಟ್ರಿ ಓದೀನಿ, ಇವುಗಳಲ್ಲಿಯೂ ವಿಜ್ಞಾನವನ್ನು ಹುಡುಕ್ತೀನಿ. ಅದು ಇದ್ರು ಒಪ್ಕೊಂತೀನಿ, ಇರ್ಲಿಕ್ಕಿಲ್ಲ. ಹಿಂಗೆ ಹೇಳಿದ ಕೂಡಲೇ ಆ ಮುದುಕಿ ನಾವು ಇಳ್ಕೊಂಡು ರೂಮಿಗೆ ಬಂದು ಏನು ಹೇಳ್ತಂದ್ರ, ನನಗಿರ ಒಬ್ಬ ಮಗ DCC ಬ್ಯಾಂಕ್ನ್ಯಾಗ FDC ಅದಾನ, ಎಷ್ಟು ಹುಡುಕಿದ್ರು ಕನ್ಯಾ ಸಿಗೋಲು. ಕೋಆಪರೇಟಿವ್ ಬ್ಯಾಂಕ್ನ್ಯಾಗ ಅದಾನ, ಎಷ್ಟು ಹುಡುಕಿದ್ರು ಕನ್ಯಾ ಸಿಗೋಲು. ಒಂದಟ್ಟು ಪಂಚಾಂಗ ತೆಗೆದು ನೋಡು ಅಂದ್ಳು. ಆಯ್ತು ಮುದುಕಿ, ನೋಡ್ತೀನಿ ಅಂತ ಹೇಳಿ ಪಂಚಾಂಗ ತೆಗೆದು ನೋಡಿದ್ವಿ, ಪ್ರಶ್ನೆ ಕುಂಡ್ಲಿ ಹಾಕಿ ನೋಡಿದ್ವಿ. ನೋಡವ, ನಿಮ್ಮ ಊರಿನ ಉತ್ತರ ದಿಕ್ಕಿಗೆ 20 ಹರದಾರಿ ಮೇಲೆ, ಇವತ್ತು ಹರದಾರಿನೂ ಗೊತ್ತಿಲ್ಲ, ಮೈಲು ಗೊತ್ತಿಲ್ಲ, ನಾವೆಲ್ಲ ಕಿಲೋಮೀಟರ್ ಮಂದಿ. ಇಷ್ಟು ದೂರ ಹೋದ್ರೆ ಒಂದು ಊರು ಬರ್ತದ. ಆ ಊರಿನ ಕನ್ಯಾದ ಬಗ್ಗೆ ಮಾಹಿತಿ ಇನ್ನೊಂದು ಸ್ವಲ್ಪ ದಿನದಾಗ ಬರ್ತದ, ಹೋಗವ ಆಕ್ಕದ ಅಂತ ಹೇಳಿದ್ವಿ. ನಮ್ಮ ಪಂಚಾಂಗ ಸತ್ಯ ಇತ್ತು, ಅವಳ ಮಗಂದು ಕಂಕಣ ಬಲ ಕೂಡಿ ಬಂದಿತ್ತು, ಅಂತೂ ಮದುವೆ ಆತು. ಮದುವೆ ಕಾರ್ಡ್ ಕೊಟ್ಟು, ಮಗನ ಕೊಟ್ಟು, ಕಾರ್ ಕೊಟ್ಟು ಕಳಿಸಿದಳು. ಮದುವೆಗೆ ಹೋದ್ವಿ, ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದಳು, ಚಲೋ ಕಾಣಿಕ ಕೊಟ್ಲು, ಬಂದ್ವಿ. ಮಳ್ಳ ವರ್ಷ ಮತ್ತ ಅದ ಊರವ್ರು ಈ ಮುತ್ಯನ ಮಾತು ಕರೆ ಬರ್ತಾವಂತ ಮತ್ತ ಅವ್ರ ಹೇಳಿದ್ರು, ಮುತ್ಯ ಈ ಸಲ ಒಂದು 10,000 ಹೆಚ್ಚಿಗೆ ಕೊಡ್ತೀವಿ ಅಂದ್ರ. ಆಯ್ತಪ್ಪ ಅಂತ ಹೋದ್ವಿ. ಮುದುಕಿ ಆ ಸಲ ಮಗ ಗಂಡು ಹಡ್ದಿದ್ದ, ವೇದಿಕೆ ಮೇಲೆ ಬಂದು ಅರ್ಧ ತೊಲಿ ಬಂಗಾರ ಹಾಕಿದಳು. ಬಹಳ ಖುಷಿ ಆದೇವ್ ನಾವಂದೇವ್ ಈ ಊರಾಗ ಒಂದೆಲ್ಲರ ಪ್ಲಾಟ್ ಇದ್ರು ನೋಡ್ರಿ ಅಂದೀವಿ ನಾವು. ಚಲೋ ಭಕ್ತರದಾರ, ಇನ್ನು ಮತ್ತ್ಯಾಕೆ ಮುದ್ದೆ ಬಾಳಕ್ ಹೋಗ್ಬೇಕಂತ ಮತ್ತೊಂದು 2-3 ವರ್ಷ ಬಿಟ್ಟು ಮತ್ತೆ ಹೋದ್ವಿ. ಹೋದಾಗ ಮತ್ತೆ ನಾವು ಇಳ್ಕೊಂಡು ರೂಮಿಗೆ ಬಂದಳು ಮುದುಕಿ. ಯಾಕಂದ್ರೆ ಚಲೋ ಕೊಡು ಭಕ್ತರನ್ನೇ ನಾವು ನೋಡ್ತಿರೋರು, ಎಲ್ಲಿ ಕುಂತಾಳಕ್ಕಿ ಅಂತ ಹುಡುಕ್ಯಾಡ್ತಿದ್ವಿ. 3 ದಿವಸ ಆದ್ಮೇಲೆ ನಾವು ಇಳ್ಕೊಂಡು ರೂಮಿಗೆ ಬಂದು ನಮ್ಮ ತಬಲಾಜಿಗೆ, ನಮ್ಮ ಹಾರ್ಮೋನಿಯಂ ಮಾಸ್ತರ್ಗ ನೀವು ಇಳಿದು ಕೆಳಗೆ ಹೋರಿ ಅಂದಳಕ್ಕಿ. ಏನಪ್ಪ ಕೈಯಾಗ ಬಡಗಿ ಬೇರೆ ಹಿಡ್ಕೊಂಡು ಬಂದಾಳ, ಯಾಕ ಅಂದಿವಿ. ಈ ಸಲ ತೊಲಿ ತಗೊಂತೀಯೇನು, 2 ತೊಲಿ ತಗೊಂತೀಯ, 4 ತೊಲಿ ತಗೊಂತೀಯ, ಒಂದು ಕೆಲಸ ಮಾಡಬೇಕು ಅಂದ್ಳು. ಏನು ಅಂದಿವಿ. ಒಟ್ಟಕ್ಕಿ ಇರಬಾರ್ದು, ಅಕ್ಕಿನ ಹಿಡ್ಕೊಂಡು ಬರಾಕು ನನ್ನ ಬಲ್ಲೇ ಕೇಳಿದ್ಳು, ಗಂಡ ಹಡ್ದಾಗೂ ನನ್ನ ಬಲ್ಲೇ ಬಂದಿದ್ಳು. ಏನ್ ಮಾಡ್ತಿ ಗೊತ್ತಿಲ್ಲ, ಅಕ್ಕಿ ಓಡೋಬೇಕು. ಹೌದ ಮಗಳ ಅಂದೆ ನಾನು. ನೀ ಬೇಕಂದಾಗ ಕರ್ಕೊಂಡು ಬರಾಕ, ಬ್ಯಾಡ್ ಅಂದಾಗ ಕಳ್ಸಾಕ ನಿನ್ನೇನು ಹಾಳು ಮಾಡಿ ನಂದೆ ನಾನು. ನಿನ್ನ ಕೈಲೇ ಆಗೋದಿಲ್ಲ ಬಿಡು, ನಮಗ್ ಬ್ಯಾರೆ ದಾರಿ ಅದಾವ ಅಂದಳಕ್ಕಿ. ಹಿಂಗ ಮೋಕ್ಷವನ್ನ ಎಲ್ಲೋ ಹುಡುಕುದಲ್ಲ, ಪರಮಾತ್ಮ ಬರೆದು ಕಳಿಸ್ಯಾನ, ಹಂಗಿರೋದು. ಹಾಗೆ ಗಟ್ಟಿವಾಳಯ್ಯನಿಗೂ ಮದುವೆ ಆತು, ಗಟ್ಟಿವಾಳಯ್ಯಗ ಮದುವೆ ಆತು.